ಆಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಭಾರತ್ ಮಾತಾ ಕಿ. ಮ್ಯೂಸಿಕ್ ಹಾಕಿ. ಯಾವತ್ತೂ ಮುಂದೆ ನಮ್ಮ ಮನಸ್ಸಲ್ಲೊಂದೇ, ಕಣಕಣದಲ್ಲೂನು ಈ ಮಣ್ಣಲ್ಲಿ ಇದೆ ಉಸಿರಾಡೋ ಗಾಳಿ, ನಮ್ಮ ನೆತ್ತರು ಕೂಡ ಮುಗಿಲೆತ್ತರ ನೋಡು. ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ, ಮನೆ ಮನೆಗೆ ನೀರು ತಲೆ ಮೇಲೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಿಶ್ವನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಶರಣರು ಹಳ್ಳಿಗರು ಎಲ್ಲರ ಹಿತಕ್ಕೆ ದುಡಿಯುವ ಪಕ್ಷ ಬಿಜೆಪಿ ಒಂದೇ ಗುರು. ಇದು ಗೆಲುವಿನ ಪಕ್ಷ, ಅಭಿವೃದ್ಧಿಯ ಪಕ್ಷ, ಬಿಜೆಪಿ ಕನ್ನಡಿಗರ ಪಕ್ಷ, ಇದು ಯುವಕರ ಪಕ್ಷ, ಸಾಮಾನ್ಯರ ಪಕ್ಷ, ಹೊಸತನದ ಪಕ್ಷ, ಮಹಿಳೆಯರ ಪಕ್ಷ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ರೀತಿ ಕಾರ್ಯಕರ್ತರ ಮಧ್ಯದಲ್ಲೇ ರೋಡ್ ಶೋ ಮಾಡುವ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಹುರುಪನ್ನು ತುಂಬಲಿಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಮಿಷನ್ 150 ಕಾರ್ಯಗತಗೊಳಿಸಲು ನಮ್ಮೆಲ್ಲರಿಗೂ ಪ್ರೇರಣೆಯನ್ನ ಕೊಡ್ತಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸೌಂಡ್ ಕೊಡಿ, ಇನ್ನೊಂದು ಸ್ವಲ್ಪ ಸೌಂಡ್ ಕೊಡಿ, ಹಾಡಕ್ಕೆ. ಜನತಾ ಪಾರ್ಟಿ ನಮ್ಮ ನುಡಿಯೂ ಒಂದೇ, ಯಾವತ್ತೂ ಮುಂದೆ ಬಿಜೆಪಿ, ಮನಸ್ಸಲ್ಲೊಂದೇ, ಬಿಜೆಪಿ ಕಣದಲ್ಲೂನು ಈ ಮಣ್ಣಲ್ಲಿ ಇದೆ ಉಸಿರಾಡೋ ಗಾಳಿ, ನಮ್ಮ ನೆತ್ತರು ಕೂಡ ಮುಗಿಲೆತ್ತರ ನೋಡು. ಬಡ ಜನರ ಮಕ್ಕಳಿಗೆಲ್ಲ ರೈತ ವಿದ್ಯಾನಿಧಿಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಚೂರು ಹೆಲ್ಪ್ ಆಗ್ಲಂತ ತಿಂಗಳ 1,000 ರೂಪಾಯಿ ಕೊಟ್ಟಿರ್ತೀವ್ರೇ. ಬಡ ಜನರ ಬಿಜೆಪಿ ಮಹಾಭರವಸೆಯೇ ಬಿಜೆಪಿ, ಸುರಕ್ಷಿತವಾದ ಸುಂದರ ರಾಜ್ಯವ ಕಟ್ಟಿದವರಿವರೇ. ಹೆದ್ದಾರಿಯ ಕೊಟ್ಟ ಬಿಜೆಪಿ, ಶೌಚಾಲಯ ಕೊಟ್ಟ ಬಿಜೆಪಿ, ಕೆಲ ವಿಮೆಯನ್ನು ಕೊಟ್ಟ ಬಿಜೆಪಿ, ಏರ್ಪೋರ್ಟ್ ಅನ್ನು ಕೊಟ್ಟ ಬಿಜೆಪಿ, ಮೀಸಲಾತಿ ಕೊಟ್ಟ ಬಿಜೆಪಿ, ಆಸ್ಪತ್ರೆಯ ಕೊಟ್ಟ ಬಿಜೆಪಿ, ವ್ಯಾಕ್ಸಿನ್ ಅನ್ನು ಕೊಟ್ಟ ರಾಮ ಮಂದಿರ ಕೊಟ್ಟ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಯಾವತ್ತೂ ಮುಂದೆ ನಮ್ಮ ಮನಸ್ಸಲ್ಲೊಂದೇ, ಕಣಕಣದಲ್ಲೂನು ಈ ಮಣ್ಣಲ್ಲಿ ಇದೆ ಉಸಿರಾಡೋ ಗಾಳಿ, ನಮ್ಮ ನೆತ್ತರು ಕೂಡ ಮುಗಿಲೆತ್ತರ ನೋಡು. ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ, ಬೋಲೋ ಭಾರತ್ ಮಾತಾ ಕಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ವೇದಿಕೆಗೆ ಬರ್ತಾ ಇದ್ದಂಗೆ ಎರಡು ಕೈ ಮುಟ್ಟಿಗಷ್ಟು ಜೋರಾಗಿ ಹೇಳ್ಬೇಕೆಲ್ಲರೂ ನಮ್ಮ ಬೋಲೋ ಭಾರತ್ ಮಾತಾ ಕಿ, ಮಾತಾ ಕಿ, ಭಾರತ್ ಮಾತಾ ಕಿ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ವೇದಿಕೆಗೆ ಆಗಮಿಸಿದ್ದಾಗೆ ಮತ್ತೆ ನಮ್ಮೆಲ್ಲರ ಜೋಶ್ ಅನ್ನು ತೋರಿಸೋಣ. ದಯವಿಟ್ಟು ನಮ್ಮೆಲ್ಲ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಆಸನ ಗ್ರಹಣ ಆಗ್ಬೇಕನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ. ದಯವಿಟ್ಟು ನಮ್ಮೆಲ್ಲ ಆತ್ಮೀಯ ಕಾರ್ಯಕರ್ತರಲ್ಲಿ ವಿನಂತಿ, ದಯವಿಟ್ಟು ತಮ್ಮ ತಮ್ಮ
ನಿಮ್ಮ ಸ್ಥಾನದಲ್ಲಿ ಎಲ್ಲರೂ ಕೂತ್ಕೋಬೇಕು. ಇನ್ನು ಒಂದೆರಡು ನಿಮಿಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. तो ये तस्वीरें देख रहे हैं आप कर्नाटक के दावणगेरे से, जहां पर प्रधानमंत्री नरेंद्र मोदी इस समय मौजूद हैं और विजय संकल्प यात्रा के समापन समारोह में अब से कुछ देर बाद प्रधानमंत्री नरेंद्र मोदी संबोधित करेंगे. प्रधानमंत्री का आपने देखा कि किस तरह से भाजपा कार्यकर्ताओं ने पुष्प वर्षा करके किस तरह से प्रधानमंत्री नरेंद्र मोदी का स्वागत किया. प्रधानमंत्री नरेंद्र मोदी समारोह में शामिल होने के लिए जाते हुए ये तस्वीरें आप देख रहे हैं और लोग हाथ हिला के प्रधानमंत्री का अभिवादन कर रहे हैं और बड़ी संख्या में लोगों ने पुष्प वर्षा करके प्रधानमंत्री नरेंद्र मोदी का अभिनंदन किया. ये तस्वीरें बेहद सुखद तस्वीरें, जिस तरह से प्रधानमंत्री नरेंद्र मोदी की एक झलक पाने के लिए हम देखते हैं हर बार जनता बेताब नजर आती है. प्रधानमंत्री नरेंद्र मोदी का अभिवादन हाथ हिलाकर, और प्रधानमंत्री नरेंद्र मोदी भी उसी अंदाज में लोगों का अभिवादन स्वीकार करते हैं. हाथ हिलाकर लोगों का अभिवादन स्वीकार करते प्रधानमंत्री नरेंद्र मोदी. ये तस्वीरें आप देख रहे हैं भाजपा कार्यकर्ताओं ने जिस तरह से पुष्प वर्षा की और पुष्प वर्षा करके प्रधानमंत्री नरेंद्र मोदी का स्वागत किया. तो ये विजय संकल्प यात्रा का समापन समारोह है जिसमें शामिल होने के लिए प्रधानमंत्री नरेंद्र मोदी दावणगेरे कर्नाटक में मौजूद है. विजय संकल्प यात्रा, प्रधानमंत्री नरेंद्र मोदी का इस समारोह में भव्य स्वागत. तो प्रधानमंत्री नरेंद्र मोदी का कर्नाटक दौरा कई मायनों में बहुत ज्यादा महत्वपूर्ण है. कई बड़ी सौगातें इस दौरान प्रधानमंत्री नरेंद्र मोदी ने आज कर्नाटक राज्य को दी हैं. विकास की कई बड़ी सौगातों से कर्नाटक को आज नवाजा गया. चिकबल्लापुर में श्री मधुसूदन साई इंस्टीट्यूट ऑफ मेडिकल साइंसेज एंड रिसर्च का शुभारंभ किया, जिससे छात्रों को लाभ होगा, रोजगार का सृजन होगा. तो वहीं बेंगलुरु में एक नई मेट्रो लाइन की भी शुरुआत की. मेट्रो में एक प्रदर्शनी का भी अवलोकन किया और साथ ही साथ प्रधानमंत्री नरेंद्र मोदी ने इस दौरान मेट्रो की सवारी भी की. और ये तस्वीरें जो आप अभी देख रहे हैं ये है दावणगेरे की, कर्नाटक में दावणगेरे, जहां पर भारतीय जनता पार्टी की विजय संकल्प यात्रा के समापन समारोह में शामिल होने के लिए प्रधानमंत्री नरेंद्र मोदी मौजूद हैं. ಸರಿನಾ? ನರೇಂದ್ರ ಮೋದಿ ಅವರು ವೇದಿಕೆಗೆ ಬಂದ್ಕೊಂಡು ನಾವು ಎಲ್ಲರೂ ಎದ್ದು ನಿಂತು ಮುಷ್ಟಿ ಕಟ್ಟಿ ಜೋರಾಗಿ ಹೇಳೋಣ. ಎಲ್ಲರೂ ವೇದಿಕೆಗೆ ಬರ್ತಾ ಇದ್ದಂಗೆ ನಮ್ಮ ಜೋಶ್ तो प्रधानमंत्री नरेंद्र मोदी की तस्वीरें दावणगेरे कर्नाटक से आप सीधी तस्वीरें देख रहे हैं. जब प्रधानमंत्री नरेंद्र मोदी विजय संकल्प यात्रा के समापन समारोह में शामिल होने के लिए पहुंचे हैं. सबकी भागीदारी से देश का विकास होगा, ये मानना है प्रधानमंत्री नरेंद्र मोदी का, और इसीलिए सबका साथ सबका विकास के संकल्प को, इस विजन को लेकर लगातार काम कर रहे हैं. और आजादी के इस अमृत महोत्सव में देश ने विकसित होने का संकल्प लिया है. भव्य स्वागत कर्नाटक में प्रधानमंत्री नरेंद्र मोदी का. जनता का भारी हुजूम, सड़क के दोनों ओर आप देख सकते हैं भारी संख्या में आम लोगों की मौजूदगी, और जिस तरह से प्रधानमंत्री की एक झलक पाने को बेताब पुष्प वर्षा करके प्रधानमंत्री नरेंद्र मोदी का स्वागत करते हुए इस समापन समारोह में. तो से कुछ देर के बाद इस विशाल जनसभा को संबोधित करेंगे प्रधानमंत्री नरेंद्र मोदी. एक बड़ी संख्या है जो लोगों की जो यहाँ पर मौजूद है. लगभग 400 एकड़ भूमि में ये पंडाल लगाया गया है. तो
आज कई बड़ी सौगातें प्रधानमंत्री नरेंद्र मोदी ने कर्नाटक के लोगों को दी हैं, क्योंकि पीएम का मानना है कि सबकी भागीदारी से ही देश का विकास हो सकता है और इसीलिए हर सुविधा, हर सौगात आम जन तक पहुंचे, अंतिम पायदान पर खड़े व्यक्ति तक पहुंचे। इसी के लिए लगातार प्रयास कर रहे हैं प्रधानमंत्री नरेंद्र मोदी और वो चाहते हैं इसमें देशवासियों के भी साझा प्रयास हों, तभी विकास तीव्र गति से आम जन तक पहुंचेगा। आज कई स्वास्थ्य सेवाओं की शुरुआत हुई, साथ ही साथ प्रधानमंत्री नरेंद्र मोदी ने रेलवे मेट्रो लाइन की भी दूसरे चरण का उद्घाटन किया। विकास की कई सौगातों से आज कर्नाटक वासियों को नवाजा। और ये आप देख सकते हैं किस तरह का हुजूम है लोगों का प्रधानमंत्री की एक झलक पाने के लिए। हाथ हिलाकर अभिवादन करते हुए प्रधानमंत्री का पुष्प वर्षा करके प्रधानमंत्री का स्वागत करते हुए भाजपा कार्यकर्ता और आम जनता। तो ये दृश्य दावणगेरे कर्नाटक से आप देख रहे हैं। पीएम मोदी समारोह में शामिल होने के लिए जाते हुए विजय संकल्प यात्रा का समापन समारोह, और बड़ी संख्या में यहाँ पर लोग मौजूद हैं। एक बड़ा एरिया, लगभग 400 एकड़ भूमि जिसमें ये पंडाल लगा है। लगभग 10 लाख लोगों के भाग लेने का, लगभग यहाँ पर 10 लाख लोग के आसपास मौजूद हैं। प्रधानमंत्री नरेंद्र मोदी ये पहली बार नहीं है दावणगेरे पहुंची है, तीसरी बार है प्रधानमंत्री का दावणगेरे का दौरा। इससे पहले भी प्रधानमंत्री दावणगेरे पहुंचे थे और यहाँ पर जो विजय पर्व है उसको लेकर उन्होंने यहाँ पर रैली को संबोधित किया था। और उसके बाद प्रधानमंत्री नरेंद्र मोदी यहाँ पर रैत समावेश के लिए भी पहुंचे थे। और आज की जो शानदार एंट्री रही प्रधानमंत्री नरेंद्र मोदी की, जो लोगों के बीच, जनता के बीच पहुंचे हैं प्रधानमंत्री, ये एक महासंगम है। बीजेपी इस पूरे आयोजन को महासंगम मानती है। काफी जोश है, उत्साह है कार्यकर्ताओं में। और जो दावणगेरे जो कर्नाटक का एक मध्य भाग है और ये अहम है, राजनीतिक रूप से देखा जाए तो ये भाग बहुत अहम है। और प्रधानमंत्री नरेंद्र मोदी आज जिस तरह से लोगों के बीच पहुंचे, हमेशा लोग उनका स्वागत करने के लिए एयरपोर्ट तक लंबी कतार बनाकर खड़े होते हैं, लेकिन आज प्रधानमंत्री नरेंद्र मोदी लोगों के बीच पहुंचे हैं और खुद लोगों तक पहुंचने की कोशिश कर रहे हैं। तो ये विजय संकल्प यात्रा का रथ जिस पर सवार हैं प्रधानमंत्री नरेंद्र मोदी, ये बीजेपी का संकल्प है। कर्नाटक के चुनाव में आने वाले दिनों में बीजेपी का टारगेट 150 सीट, और बीजेपी ने इसी संकल्प के साथ इस विजय संकल्प यात्रा को शुरू की थी 1 मार्च को। और 1 मार्च को उन्होंने माता की सन्मान्य नरेंद्र मोदी ಅವರಿಗೆ भारत माता की मोदी बोलो भारत माता की, भारत माता की। ಭಾರತೀಯ ಜನತಾ ಪಾರ್ಟಿಯ ವಿಜಯ ಸಂಕಲ್ಪ ಯಾತ್ರೆಯ ಮಹಾಸಂಗಮದ ಈ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಬರ್ತಕ್ಕಂಥ ಚುನಾವಣೆಯಲ್ಲಿ ಏನು ಮಿಷನ್ 115 ಇಟ್ಕೊಂಡು ಹೊರಟಿದ್ದೇವೆ,
ಅದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ವಿಶ್ವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಶಾಲನ್ನು ಹೊದಿಸಬೇಕು ಅನ್ನೋಂಥ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮಾಲಾರ್ಪಣೆಯನ್ನು ಮಾಡಬೇಕನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಲೋಕಸಭಾದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ GM ಸಿದ್ದೇಶ್ ಅವರು ಕರ್ನಾಟಕದ ಪ್ರತೀಕವಾಗಿರ್ತಕ್ಕಂಥ ಪೇಟವನ್ನು ತೊಡಗಿಸಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಸರಳ ಸಜ್ಜನಿಕೆ ಹರಿಕಾರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಚುನಾವಣೆಯ ಗೆಲುವಿನ ಸಂಕೇತವಾಗಿರ್ತಕ್ಕಂಥ ಗದವನ್ನು ಕೊಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಭಾರತೀಯ ಜನತಾ ಪಾರ್ಟಿಯ ವಿಜಯ ಸಂಕಲ್ಪ ಯಾತ್ರೆಯ ಮಹಾಸಂಗಮದ ಉದ್ದೇಶಿಸಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಬೂತ್ ಮಟ್ಟದಿಂದ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಗೊಳಿಸಲು ಹಲವಾರು ಬಾರಿ ಪ್ರಯಾಣವನ್ನು ಮಾಡುವ ಮುಖಾಂತರ ಕಾರ್ಯಕರ್ತರಲ್ಲಿ ನವ ಚೈತನ್ಯವನ್ನು ತುಂಬಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. बोलो भारत माता की, भारत माता की, भारत माता की, नरेंद्र मोदी जी की, नरेंद्र मोदी जी की, नरेंद्र मोदी जी की. ಈ ವಿಜಯ ಸಂಕಲ್ಪ ಯಾತ್ರೆಯ ಮಹಾಸಂಗಮದ ನಿಮಿತ್ತ ಈ ಸಭೆಯಲ್ಲಿ ಪಾಲ್ಗೊಂಡಿರುವ ಸ್ವಾಮಿ ವಿವೇಕಾನಂದರ ಕಲ್ಪನೆಯ ಭಾರತ, ಜಗದ್ಗುರು ಭಾರತ ಯೋಜನೆಗೆ ಅನುಷ್ಠಾನವನ್ನು ಮಾಡಿರುವ, ಈ ದೇಶದ ಕೀರ್ತಿಯನ್ನ ಜಗತ್ತಿನ ಎತ್ತರಕ್ಕೇರಿಸಿರ್ತಕ್ಕಂಥ, ಇವತ್ತು ಜಗತ್ತಿನ ನಾಯಕರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರೇ, ಈ ವೇದಿಕೆ ಉಪಸ್ಥಿತಿರ್ತಕ್ಕಂಥ ರಾಜ್ಯದ ಸರಳ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿ ಹತ್ತಾರು ಕಲ್ಯಾಣ ಕರ್ನಾಟಕದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರೇ, ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ರೈತರ ಕಣ್ಮನಿಯಾಗಿ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಚಿವ ಸಂಪುಟದ ಸದಸ್ಯರುಗಳೇ, ಕೇಂದ್ರ ಸಂಪುಟದ ಸಚಿವರುಗಳೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರೇ, ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಭಿಮಾನಿ ದೇವರುಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ದಾವಣಗೆರೆ ನಮ್ಮ ಶಕ್ತಿಯ ಕೇಂದ್ರ ಹರಿಹರೇಶ್ವರ ಭೀಮೇಶ್ವರ ದೇವರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಇಲ್ಲಿಯ ಪಂಚಮಶಾಲಿ ಗುರುಪೀಠಕ್ಕೆ ಮತ್ತು ಕಾಗಿನೆಲೆ ಗುರುಪೀಠಕ್ಕೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತಾ, ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಇಲ್ಲಿ ಬಂದಿದ್ದಾರೆ. ಅವರೆಲ್ಲನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ಬಂಧುಗಳೇ, 8 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತು ಯಡಿಯೂರಪ್ಪ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸರ್ಕಾರದ ಡಬಲ್ ಇಂಜಿನ್ ಸರ್ಕಾರ ಹತ್ತಾರು ಸಾಧನೆಗಳನ್ನು ಮಾಡಿದೆ. ಆ ಸಾಧನೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದ 4 ದಿಕ್ಕುಗಳಲ್ಲಿ ನಮ್ಮ ವಿಜಯ ಸಂಕಲ್ಪ ಯಾತ್ರೆ ಪ್ರಾರಂಭ ಆಗಿತ್ತು. ವಿಜಯ ಸಂಕಲ್ಪ ಯಾತ್ರೆಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JP ನಡ್ಡಾ ಅವರು ಚಾಮರಾಜನಗರದ ಮಹದೇಶ್ವರ ಬೆಟ್ಟದಿಂದ, ನಮ್ಮ ತ್ಯಾಗ ಬಲಿದಾನ ಮತ್ತು ನಿಷ್ಠೆಯ ಮೂರ್ತಿಯ ರೂಪ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ನಂದಗಡದಿಂದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು, ನಮ್ಮ ಬಸವಣ್ಣನವರ ಅನುಭವ ಮಂಟಪದಿಂದ ಮತ್ತು ಕೆಂಪೇಗೌಡರ ಜನ್ಮಭೂಮಿ ಅವತಿಯಿಂದ ನಮ್ಮ ರಾಷ್ಟ್ರೀಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಚಾಲನೆಯನ್ನು ಕೊಟ್ಟರು. ಹೀಗೆ 4 ದಿಕ್ಕುಗಳಿಂದ ಹೊರಟಿರ್ತಕ್ಕಂಥ ನಮ್ಮ ಯಾತ್ರೆ
ಜನಮನ್ನಣೆಯನ್ನು ಗೆದ್ದಿದೆ. ಹಳ್ಳಿಗಳಲ್ಲಿ ತಿರುಗಿ 224 ಕ್ಷೇತ್ರಗಳ ದರ್ಶನವನ್ನು ಮಾಡಿ ಅಭೂತಪೂರ್ವವಾಗಿರ್ತಕ್ಕಂತಹ ಭರ್ಜರಿಯ ಜಯಬೇರಿಯ ಜೊತೆಗೆ ಇವತ್ತು ಮಹಾಸಂಗಮ ಆಗಿದೆ. ಲಕ್ಷ ಜನ ನಮಗೆ ಬೆಂಗಾವಲಾಗಿ ನಿಂತು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. 10 ಪಾರ್ಟಿಯ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಹಾಗಾಗಿ ಎಲ್ಲ ರಾಜ್ಯದ ಮೂಲೆಗಳಲ್ಲಿ ನಮಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಎಲ್ಲ ಮತದಾರ ದೇವರುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಇವತ್ತು ಮಹಾಸಂಗಮದ ಹೆಸರಿನಲ್ಲಿ ಇಡೀ ರಾಜ್ಯದಿಂದ ಜನ ಇವತ್ತು ಬಂದು ಲಕ್ಷ ಸಂಖ್ಯೆಯಲ್ಲಿ ನಮಗೆ ಬೆಂಗಾವಲಾಗಿ ನಿಂತಿದ್ದಾರೆ. ನಾನು ಸನ್ಮಾನ್ಯ ಬೊಮ್ಮಾಯಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿನ್ನೆ ದಿನ ನಮ್ಮ ಸರ್ಕಾರ ಅತಿ ದೊಡ್ಡದಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಸಾಮಾಜಿಕ ನ್ಯಾಯವನ್ನು ಕೊಡುವುದರ ಮುಖಾಂತರ ಅಭೂತಪೂರ್ವವಾಗಿರ್ತಕ್ಕಂಥ ಇತಿಹಾಸ ಕೆಲಸವನ್ನು ಬೊಮ್ಮಾಯಿ ಸರ್ಕಾರ ಮಾಡಿದೆ. ನಮ್ಮ ಡಬಲ್ ಇಂಜಿನ್ ಸರ್ಕಾರ ಮಾಡಿದೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿಗೆ ಇವತ್ತು ದಾವಣಗೆರೆಯನ್ನ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡುವುದಕ್ಕೆ ಪ್ರಧಾನಮಂತ್ರಿಗಳ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಭದ್ರಾ ಮೇಲ್ದಂಡ ಯೋಜನೆಗೆ ರಾಷ್ಟ್ರೀಯ ಯೋಜನೆಯ ಸ್ಥಾನಮಾನವನ್ನು ಕೊಡುವುದರ ಮುಖಾಂತರ ಈ ಭಾಗದ ರೈತರ ಧ್ವನಿಯನ್ನ ಬೆಂಬಲವಾಗಿ ನಿಂತಿರ್ತಕ್ಕಂಥ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು, ಅವರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ, ಇವತ್ತು ಮೊನ್ನೆಯಿಂದ ನೀವು ಕೊಟ್ಟಿರ್ತಕ್ಕಂಥ ಸಹಕಾರ, ಇವತ್ತು ಮಹಾಸಂಗಮದ ಹೆಸರಿನಲ್ಲಿ ಇಲ್ಲಿ ಸೇರಿರ್ತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಮಹಾಸಂಗಮವನ್ನು ನೋಡಿದಾಗ ಇದು ಜನಜಾತ್ರೆಯಲ್ಲ, ಸಾಗರದ ಅಲೆಯಾಗಿ ಎದ್ದು ನಿಂತಿದೆ. ಇಲ್ಲಿಂದ ದಿಗ್ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ. 150 ಸ್ಥಾನಗಳನ್ನು ಪಡಿತೇವೆ. ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸದಿಂದ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನದಾಗಿ ಈ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು, ರೈತರ ಕಣ್ಮಣಿಗಳು, ಕರ್ನಾಟಕದಲ್ಲಿ ತಮ್ಮದೇ ಆದಂಥ ವಿಶೇಷ ಛಾಪನ್ನು ಮೂಡಿಸತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾತಾಡ್ತಾ ಇದ್ದೇನೆ. ಭಾರತ್ ಮಾತಾ ಕಿ. ಇಡೀ ಜಗತ್ತೇ ಭಾರತದ ಕಡೆ ನೋಡುವಂತೆ ಮಾಡಿರುವಂತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ 2 ಬಾರಿ ಜೈಕಾರ ಹಾಕೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವನ್ನ ಸ್ವಾಗತ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ. ಇವತ್ತು ಸಿದ್ದೇಶಣ್ಣನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುಮಾರು 40-50 ಸಾವಿರ ಜನ ಒಳಗಡೆ ಬರಕ್ಕಾಗದೇನೆ ಇಲ್ಲೇ ಹೊರಗಡೆ ನಿಂತಿರೋದನ್ನ ನೋಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪರಿಶ್ರಮದಿಂದ ದಾವಣಗೆರೆಯಲ್ಲಿ ಅಪರೂಪದ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮತ್ತೊಬ್ಬ ಸಚಿವರಾದ ಗೋವಿಂದ ಕಾರಜೋಳ ಅವರೇ, ಕರ್ನಾಟಕದ ಉಸ್ತುವಾರಿಗಳಂತ ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಸಚಿವರೇ, ಸಂಸತ್ ಸದಸ್ಯರೇ, ಶಾಸಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ದಾವಣಗೆರೆ ಇತಿಹಾಸದಲ್ಲಿ ಎಲ್ಲರೂ ಎಂದೂ ಮರೆಯಲಾಗದ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀರಾ.
ನಾನು ನಿಮ್ಮನ್ನ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಾನು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೋದಾ, ಕರ್ನಾಟಕ ರಾಜ್ಯದಲ್ಲಿ ಬಹುಮತವನ್ನು ಪಡೆದು ಸರ್ಕಾರವನ್ನು ಸ್ವಂತ ಶಕ್ತಿ ಮೇಲೆ ರಚನೆ ಮಾಡ್ತೇವೆ ಅಂತ ಹೇಳೋಣ? ಕೈ ಎತ್ತಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 8.25-9 ವರ್ಷದಲ್ಲಿ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ಹೌದು ತಾನೇ? ಹಾಗಾದ್ರೆ ನಾವು ಇನ್ನು 2 ತಿಂಗಳು ಬಿಜೆಪಿಯನ್ನು ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ತರಕ್ಕೋಸ್ಕರ ನಾವು ಸಂಪೂರ್ಣ ಸಮಯವನ್ನು ಕೊಡ್ತೇವೆ. ಮನೆ ಸೇರಲ್ಲ, ಮನೆ ಮನೆಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನ, ರಾಜ್ಯದ ಬಸವರಾಜ ಬೊಮ್ಮಾಯಿ ಅವರ ಕಾರ್ಯಕ್ರಮವನ್ನ ಜನರಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸರಿ. ಬಂಧುಗಳೇ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ ನಮ್ಮ ಕಾಂಗ್ರೆಸ್ಸಿನ ಮಿತ್ರರಿಗೆ, ಒಂದು ಕಾಲ ಇತ್ತು ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತವೆ ಅನ್ನೋಂಥ ಭ್ರಮೆಯಲ್ಲಿದ್ದಂಥ ಒಂದು ಕಾಲ ಇತ್ತು. ಆದರೆ ಇವತ್ತು ಇಡೀ ದೇಶದ ಜನ, ಇಡೀ ಕರ್ನಾಟಕದ ಜನ ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಿರೋ ಈ ಸಂದರ್ಭದಲ್ಲಿ ತಾವೆಲ್ಲ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇನ್ನು ಕೇವಲ 2 ತಿಂಗಳು ಮಾತ್ರ ನಿಮ್ಮ ಸಮಯವನ್ನು ಮೀಸಲಾಗಿಟ್ಟು ಮನೆ ಮನೆಗೆ ಹೋಗಿ ಮೋದಿಜಿಯವರ ಸಾಧನೆ, ನಮ್ಮ ರಾಜ್ಯ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ಸಾಧನೆಯನ್ನ ತಿಳಿಸೋದ್ರ ಮೂಲಕ ಜನರ ಮನಸ್ಸನ್ನ ಗೆಲ್ಲಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದಾಗ ಮಾತ್ರ ನಾವು ನಮ್ಮ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನ ಇಲ್ಲಿ ಸೇರುವಂತ ನಮ್ಮೆಲ್ಲ ಬಂಧುಗಳು, ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಹೆಂಡತಿ, ಮಕ್ಕಳು, ಹುಡುಗರು ಎಲ್ಲರೂ ಸಹ ಇನ್ನು 2 ತಿಂಗಳ ಕಾಲ ಸಮಯವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಇದು ವಿಜಯ ಸಂಕಲ್ಪ ಯಾತ್ರೆಯ ಸಮಾರಂಭ ಅಲ್ಲ, ಇದು ವಿಜಯ ಯಾತ್ರೆಯ ಆರಂಭ. ವಿಜಯ ಯಾತ್ರೆಯ ಆರಂಭ. ವಿಜಯ ಸಂಕಲ್ಪ ಯಾತ್ರೆ ಅಭೂತಪೂರ್ವವಾದಂಥ ಜನ ಬೆಂಬಲದೊಂದಿಗೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಲುಪಿದೆ. ಗಟ್ಟಿಯಾಗಿ ಒಂದು ಕ್ಷೇತ್ರವನ್ನು ಹಿಡಿದಿಟ್ಟುಕೊಳ್ಳಲಾಗದ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದೆ. 70 ವರ್ಷ ನೀವೇನು ಕಡುಬು ತಿಂತ ಇದ್ರ? 70 ವರ್ಷ ಏನು ಮಾಡಕ್ಕಾಗದೇ ಇದ್ದಂಥವ್ರು ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಅದು ಸೂರ್ಯ ಚಂದ್ರದಷ್ಟು ಅಷ್ಟೇ ಸತ್ಯ. ಇದು ನಿಶ್ಚಯ ಆದ್ಮೇಲೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರಿಗೆ ವಂಚನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಭರವಸೆಯನ್ನ ಕೊಡ್ತಾ ಇದ್ದೀರಾ. ನಾವು ಈಗಾಗಲೇ ಅವೆಲ್ಲವನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರ ಇವತ್ತು 10 kg ಅಕ್ಕಿಯನ್ನ ಪ್ರತಿ ಮನೆಗೆ ಕೊಡ್ತಾ ಇರೋದು ನಿಮಗೆ ಗೊತ್ತಿದೆ ತಾನೇ? ಇವತ್ತು ನಾವು ಅಕ್ಕಿ ಕೊಟ್ಟು ಅಂತ ಬಬ್ಬೆ ಹೊಡಿತಾರೆ ಕಾಂಗ್ರೆಸ್ಸಿನ ಮುಖಂಡರು. ಎಲ್ಲ ಕೆಲಸವನ್ನು ನಾವು ಮಾಡಿದ್ದೇವೆ. ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. 70 ವರ್ಷ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಏನೂ ಮಾಡದೇನೆ ಈಗ ಅನೇಕ ಭರವಸೆಯನ್ನು ಕೊಡೋಕೆ ಹೊರಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಾದಂಥ ಆತ್ಮನಿರ್ಭರ ಭಾರತ, ನೂತನ ಶಿಕ್ಷಣ ನೀತಿ, ಮೇಕ್ ಇನ್ ಇಂಡಿಯಾ, ಮುದ್ರಾ ಯೋಜನೆ, ಆಯುಷ್ಮಾನ್ ಭಾರತ, ಬಡವರಿಗಾಗಿ ಜನಧನ್ ಯೋಜನೆ, ಸೌಭಾಗ್ಯ ಯೋಜನೆ, ಉಜ್ವಲ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ರಾಷ್ಟ್ರೀಯ ಆರೋಗ್ಯ ಯೋಜನೆಗಳ ಮುಖಾಂತರ ಈಗಾಗಲೇ ಭಾರತದ ಜನಸಾಮಾನ್ಯರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದ್ದು ಕಾಂಗ್ರೆಸ್ ಭರವಸೆಗಳನ್ನು ನಂಬುವಂತ ಸ್ಥಿತಿಯಲ್ಲಿ ಜನ ಇಲ್ಲ. ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಸಹ 4,000 ಕೊಟ್ಟು 10,000 ರೂಪಾಯಿ ನಿಮಗೆ ಕೊಡುವಂತೆ ನಾವು ಮಾಡಿದ್ದೇವೆ. ನಾನು ನಿಮ್ಮಲ್ಲಿ ಕೇಳ್ತೇನೆ, ನಾಳೆಯಿಂದ ಮನೆ ಮನೆಗೆ ಹೋಗಿ ಕೇಂದ್ರ ರಾಜ್ಯ ಸರ್ಕಾರದ ಸವಲತ್ತುಗಳು ತಲುಪಿಲ್ಲ ಅನ್ನೋದು ಒಂದು ಮನೆಯನ್ನು ತೋರಿಸಿ ನೋಡೋಣ. ಈ ರೀತಿ ಪ್ರತಿಯೊಂದು ಮನೆಗೆ ಒಂದಲ್ಲ ಒಂದು ರೀತಿ ಸವಲತ್ತನ್ನು ಕೊಟ್ಟಿದ್ದೇವೆ. ಬಂಧುಗಳೇ, ನನಗೆ 80 ವರ್ಷ ತುಂಬಿದೆ.
ಆದರೆ ಮನೆ ಸೇರಲ್ಲ. ಈ ಚುನಾವಣೆ ಗೆಲ್ಲೋವರೆಗೂ ಹಳ್ಳಿ ಹಳ್ಳಿಗೆ ನಾನು ತಿರುಗೋನಿದ್ದೇನೆ ಎಲ್ಲ ಮುಖಂಡರ ಜೊತೆಗೆ. ನೀವೆಲ್ಲ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತುಕೊಳ್ಬೇಕು. ಕೇವಲ ಈ ಚುನಾವಣೆ ಅಲ್ಲ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ಚುನಾವಣೆಯಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕು. ಇದು ನಮ್ಮೆಲ್ಲರ ಸಂಕಲ್ಪ. ಆ ಕೆಲಸವನ್ನ ನೀವೆಲ್ಲ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಇವತ್ತು ನಮ್ಮ ನಿರೀಕ್ಷೆ ಮೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಆಶೀರ್ವಾದ ಮಾಡಿದ್ದೀರಾ. ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಒಂದೇ ಒಂದು ಪ್ರಾರ್ಥನೆ, ನಾಳೆಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಕ್ಕೆ ನಾವು ಮಾಡಿರುವಂತಹ ಸವಲತ್ತುಗಳನ್ನ ತಿಳಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತವನ್ನು ಕೊಡಿಸುವಂತ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ. ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತ ಮುಖಂಡರಿಗೆ, ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಈ ದೊಡ್ಡ ಸಮಾರಂಭದಲ್ಲಿ ಭಾಗವಹಿಸಿ ಒಪ್ಪಿಕೊಂಡು ಬಂದ ನರೇಂದ್ರ ಮೋದಿಜಿಯವರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಎರಡು ಕೈ ಎತ್ತೇಳಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು. ನಮಸ್ಕಾರ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದ. ಜನಪರ ಯೋಜನೆಗಳ ಮೂಲಕ ರಾಜ್ಯದ ಸರ್ವೋನ್ಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರತಕ್ಕಂಥ ನಮ್ಮ ಭರವಸೆಯ ನಾಯಕರು, ದೂರದೃಷ್ಟಿಯುಳ್ಳ ರಾಜಕಾರಣಿಗಳು, ರಾಜ್ಯದ ಜನತೆಯ ಹಾಗೂ ಅನೇಕ ಸಮುದಾಯಗಳ ದಶಕಗಳ ಬೇಡಿಕೆಗಳನ್ನು ಈಡೇರಿಸುತ್ತಾ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುತ್ತಿರ್ತಕ್ಕಂಥ ಕರ್ನಾಟಕದ ಕಾಮನ್ ಮ್ಯಾನ್ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. बोलो भारत माता की, ಭಾರತ್ ಮಾತಾ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನೆಚ್ಚಿನ ನಾಯಕ BS ಯಡಿಯೂರಪ್ಪ ಸಾಹೇಬರಿಗೆ, ನಮ್ಮ ನೆಚ್ಚಿನ ನಾಯಕ BS ಯಡಿಯೂರಪ್ಪ ಸಾಹೇಬರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಶಕ್ತಿ, ಭಾರತೀಯ ಜನತಾ ಪಕ್ಷದ ದಿಗ್ವಿಜಯ ಸಂಕೇತವಾಗಿರುವಂತ ಈ ಬೃಹತ್ ಭವಿಷ್ಯದಲ್ಲಿರುವಂತ ಸಂಕೇತವನ್ನು ಹೇಳುವಂತ ಈ ಬೃಹತ್ ಕಾರ್ಯಕ್ರಮದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಲಕ್ಷೋಪಗಾಗಿ ಬಂದು ಬಿಜೆಪಿಯ ಸುನಾಮಿಯನ್ನು ಎತ್ತಿರುವಂತ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಜಗತ್ ಕಂಡಂತ ಅತ್ಯಂತ ಶ್ರೇಷ್ಠ ಜಗತ್ ನಾಯಕರು. ನಮ್ಮನ್ನ ದೊಡ್ಡಣ್ಣ ಅಂತ ಇದುವರೆಗೂ ಕರೆಸ್ಕೊಳ್ತಿರುವಂತ ಅಮೆರಿಕವೂ ಕೂಡ ತಲೆಬಾಗ್ತಾ ಇದೆ. ಎಲ್ಲ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಭಾರತವನ್ನು ಆರ್ಥಿಕ ಶಕ್ತಿಯಾಗಿ ಬೆಳೆಸಿ ಇವತ್ತು ಮುಂದಿನ 25 ವರ್ಷ ಅಮೃತ ಕಾಲ ಅಂತ ಹೇಳಿ ಅದನ್ನು ಮಾಡುವಂತ ತಾಕತ್ತಿರುವಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನೊಮ್ಮೆ ಘೋಷಣೆ ಹಾಕಿ ಬೋಲೋ ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಅವರಿಗೆ. ವೇದಿಕೆ ಮೇಲಿರುವಂತ ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕದ ಹರಿಕಾರರು, ರೈತ ನಾಯಕರಾದಂಥ BS ಯಡಿಯೂರಪ್ಪ ಸಾಹೇಬ್ರೆ, ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ನಾರಾಯಣ ಸ್ವಾಮಿ ಅವರೇ, ಶೋಭಕ್ಕ ಅವರೇ, ರಾಜೀವ್ ಚಂದ್ರಶೇಖರ್ ಅವರೇ, ಈ ಎಲ್ಲ ವ್ಯವಸ್ಥೆಗಳಿಗೆ ಕಾರಣೀಭೂತರಾಗಿರುವಂಥ ಈ ಲೋಕಸಭಾ ಸದಸ್ಯರು, ಹಿರಿಯರು, ಮಾಧ್ಯಕ್ಷರಂಥ ಸಿದ್ದೇಶ್ ಅಣ್ಣವರೇ, ವೇದಿಕೆ ಮೇಲಿರುವಂಥ ನನ್ನ ಸಚಿವ ಸಂಪುಟದ ಎಲ್ಲ ಸದಸ್ಯರೇ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಈಶ್ವರಪ್ಪ ಅವರೇ, ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಶಾಸಕ ಬಂಧುಗಳೇ,
ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಬಿಜೆಪಿಯ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇದೊಂದು ಯಾರು ಕೂಡ ನಂಬಲಾಗದಿರುವಂಥ ಸಂಖ್ಯೆ. ಇವತ್ತು ಈ ಮಹಾ ಸಂಗಮದಲ್ಲಿ ತಾವೆಲ್ಲರೂ ಕೂಡ ಸೇರಿದ್ದೀರಿ. ಇದು ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನು ಅರಳಿಸಿ ವಿಧಾನಸಭೆಯಲ್ಲಿ ಸ್ಪಷ್ಟವಾದಂತಹ ಬಹುಮತವನ್ನು ತಂದು ಮತ್ತೊಮ್ಮೆ ಜನಪರ ಜನ ಕಲ್ಯಾಣ ಸರ್ಕಾರಕ್ಕೆ ನಾಂದಿ ಆಗುವಂತ ದಿಗ್ವಿಜಯ ಸಾಧಿಸುವಂತ ಒಂದು ಸಂಕೇತವನ್ನು ತಾವೆಲ್ಲರೂ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸುಮ್ಮನೆ ಜಗತ್ತಿನ ನಾಯಕ ಅಂತ ಹೇಳೋದಿಲ್ಲ. ಇವತ್ತು ಎಲ್ಲ ದೊಡ್ಡ ದೇಶಗಳು ಇವತ್ತು ಗೌರವ ಕೊಟ್ರೆ ನಮ್ಮ ಅಕ್ಕಪಕ್ಕದಲ್ಲಿರುವಂತ ಅಷ್ಟು ನಮ್ಮ ಸ್ನೇಹಿತ ಇಲ್ಲದೆ ಇರುವಂತಹ ದೇಶಗಳಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲಿಯ ಸಾಮಾನ್ಯ ಜನ, ಅಲ್ಲಿಯ ರೈತರು, ಬಡವರು ಹೇಳ್ತಾ ಇದ್ದಾರೆ, ನಮ್ಗೆ ನರೇಂದ್ರ ಮೋದಿಜಿ ಇರುವಂತ ನಾಯಕತ್ವ ಬೇಕು ಅಂತ ಪಾಕಿಸ್ತಾನದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಚೈನಾದ ಒಂದು ಪತ್ರಿಕೆ, ಪ್ರಮುಖ ಪತ್ರಿಕೆಯಲ್ಲಿ ಬಂದಿದೆ, ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡಿರುವಂತಹ ಅಭೂತ ಕಾರಣದಿಂದ ನಮ್ಮಿಂದ ಪ್ರಾರಂಭ ಆಗಿರುವಂತಹ ಕೋವಿಡ್ ಅನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ ಇವತ್ತು ಭಾರತವನ್ನ ಯಾವ ರೀತಿ ಬಲಿಷ್ಠವಾಗಿ ಕಟ್ತಾ ಇದ್ದಾರೆ, ಅಂತ ನಾಯಕತ್ವ ಚೈನಾಗೆ ಬೇಕು ಅಂತ ಇವತ್ತು ಅಲ್ಲಿಯ ಪತ್ರಿಕೆಗಳು ಹೇಳ್ತಾ ಇದ್ದಾವೆ. ಆದರೆ ನಮ್ಮವರೇ, ಇಲ್ಲಿಯ ವಿರೋಧ ಪಕ್ಷದ ನಾಯಕರು ವಿದೇಶಕ್ಕೆ ಹೋಗಿ ಮೋದಿ ಬಗ್ಗೆ ಟೀಕೆಯನ್ನು ಮಾಡಿ ಕೇವಲ ಮೋದಿಜಿಯವರು ಅಷ್ಟೇ ಅಲ್ಲ, ಭಾರತದ ಒಂದು ಪ್ರಜಾಪ್ರಭುತ್ವವನ್ನು ಹೀಗಳಿಸಿ ಬೇರೆ ದೇಶಗಳ ಸಹಾಯವನ್ನು ಪಡೆಯುವಂತ ದುಷ್ಟ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ. ಇಂಥ ನಾಯಕತ್ವ ನಮಗೆ ದೇಶಕ್ಕೆ ಬೇಕಾ? ದೇಶದ ಬಗ್ಗೆ ಅವಹೇಳನ ಮಾಡುವಂತ ನಾಯಕತ್ವ ದೇಶಕ್ಕೆ ಬೇಕಾ, ಈ ನಾಡಿಗೆ ಬೇಕಾ ಅನ್ನೋದನ್ನ ತಾವು ತೀರ್ಮಾನವನ್ನ ಮಾಡಬೇಕು. ಇದು ರಾಜ್ಯದ್ರೋಹ, ದೇಶದ್ರೋಹದ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಕೇವಲ ಅಧಿಕಾರ 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 60 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಇವತ್ತಿಗೂ ಕೂಡ ಅಧಿಕಾರದ ದಾಹದಿಂದ ದೇಶದ ಬಗ್ಗೆ ಕಾಳಜಿ ಇಲ್ಲ, ದೇಶದ ಜನರ ಬಗ್ಗೆ ಕಾಳಜಿ ಇಲ್ಲ, ಈ ಕರ್ನಾಟಕದ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ತಾರೆ. ಇವತ್ತು 2014 ನಂತರ ಕರ್ನಾಟಕಕ್ಕೆ ಹಿಂದಿನ UPA ಸರ್ಕಾರಕ್ಕಿಂತ 5 ಪಟ್ಟು ಹಣ ಇವತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಬಂದಿದೆ. ಬಂಧುಗಳೇ, ಇವತ್ತು ನ್ಯಾಷನಲ್ ಹೈವೇದಲ್ಲಿ 6,000 ಕಿಲೋಮೀಟರ್, ಸುಮಾರು 64,000 ಕೋಟಿ ನಮ್ಮ ನರೇಂದ್ರ ಮೋದಿಜಿಯವರು ಇವತ್ತು ಮಂಜೂರಾತಿಯನ್ನು ಮಾಡಿದ್ದಾರೆ. ಇವತ್ತು ರೈಲ್ವೆಗೆ 5 ಪಟ್ಟು ಹಣ 2014ರಿಂದ ಬಂದಿದೆ. ಅಷ್ಟೇ ಅಲ್ಲ, ಈ ವರ್ಷ 7,351 ಕೋಟಿ ಕರ್ನಾಟಕದ ರೈಲ್ವೆಗೆ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಇವತ್ತು ಬಂದಿದೆ. ಇಲ್ಲೇ ಅಪ್ಪರ್ ಭದ್ರಾ ಯೋಜನೆ ಬಹಳ ದಿನಗಳ ಒಂದು ಬೇಡಿಕೆ, ಮಧ್ಯ ಕರ್ನಾಟಕದ ಬರವನ್ನ ನೀಗಿಸುವಂತಹ ಯೋಜನೆ. ಯಾವ ಸರ್ಕಾರ ಕೂಡ ತಿರುಗಿ ನೋಡಿರಲಿಲ್ಲ. ಅದನ್ನ ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು, ಅದಕ್ಕೆ ಶಕ್ತಿಯನ್ನ ತುಂಬಿದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 5,300 ಕೋಟಿ ರೂಪಾಯಿ ಈ ಯೋಜನೆಗೆ ಕೊಟ್ಟು ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಪ್ರೀತಿ ಎಷ್ಟಿದೆ, ಎಷ್ಟು ಅಭಿಮಾನ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತದೆ. ಪ್ರಥಮ ಬಾರಿ ಇಷ್ಟು ದೊಡ್ಡ ಹಣ ಕರ್ನಾಟಕದ ನೀರಾವರಿ ಯೋಜನೆಗೆ ಪ್ರಥಮ ಬಾರಿ ಬಂದಿದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ತೀರ್ಮಾನ ಅದು. ಅಷ್ಟೇ ಅಲ್ಲ, ಕಳಸಾ ಬಂಡೂರಿಗೆ ಅನುಮತಿಯನ್ನ ಕೊಟ್ಟು DPR ಅನ್ನ ಕೊಟ್ಟು ಇವತ್ತು ಬಹಳ ದಿನಗಳ ಹೋರಾಟ, ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ನಮಗೆ ಜಯವನ್ನ ತಂದು ಕಳಸಾ ಬಂಡೂರಿ ಯೋಜನೆಗೆ ನಿನ್ನೆ ನಮ್ಮ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಟೆಂಡರ್ ಮಾಡಿದ್ದೇವೆ. ಬರುವಂತಹ ದಿನಗಳಲ್ಲಿ ನಾವೇ ಕಳಸಾ ಬಂಡೂರಿ ಯೋಜನೆಯನ್ನ ಪೂರ್ಣ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೇ ಅಲ್ಲ, ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ ಸುಮಾರು 53,43,000 ರೈತರಿಗೆ
ಕಳೆದ 4 ವರ್ಷದಲ್ಲಿ 16,000 ಕೋಟಿ ಇವತ್ತು ಯಾರಾದರೂ ಕೊಟ್ಟಿದ್ರೆ ಡಬಲ್ ಇಂಜಿನ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅದಕ್ಕೆ 4,000 ಜೋಡಿಸಿ ಕೊಟ್ಟಿರುವಂತಹದ್ದು ಸನ್ಮಾನ್ಯ ನಮ್ಮ ನಾಯಕರಂತ ಯಡಿಯೂರಪ್ಪನವರು. ಇವತ್ತು ಜಲ್ ಜೀವನ್ ಮಿಷನ್ ನಿಮ್ಮ ಹಳ್ಳಿಗೆ ಮನೆ ಮನೆಗೆ ಕುಡಿಯೋ ನೀರು ಬರ್ತಾ ಇದ್ರೆ ಅದು ಜಲ್ ಜೀವನ್ ಮಿಷನ್ ನಿಂದ 3 ವರ್ಷದ ಹಿಂದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಕೆಂಪುಕೋಟೆ ಮೇಲೆ ನಿಂತು ಹೇಳಿದ್ರು ಎಲ್ಲರ ಮನೆಗೆ ನೀರು ಕೊಡ್ತೇವೆ ಅಂತ. ಇದುವರೆಗೂ ಯಾವುದೇ ಪ್ರಧಾನಿ ಹೇಳಿರಲಿಲ್ಲ, ಯಾವುದೇ ಪ್ರಧಾನಿ ಹೇಳುವಂತ ಸಾಹಸ ಮಾಡಿರಲಿಲ್ಲ. 130 ಕೋಟಿ ಜನರಿಗೆ ಮನೆ ಮನೆಗೆ ನೀರು ಕೊಡುವಂತಹದ್ದು ಅದೊಂದು ದೊಡ್ಡ ಸಾಹಸವೇ ಸರಿ. ಆದರೆ ಆ ಸಾಹಸವನ್ನ ಆಗ್ಲಾರದನ್ನ ಯಾವುದು ಅಸಾಧ್ಯ ಅಂತಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನ ಎಲ್ಲವನ್ನು ಸಾಧ್ಯ ಮಾಡಿ ತೋರಿಸಿರುವಂತವರು ನರೇಂದ್ರ ಮೋದಿಜಿಯವರು. ಇವತ್ತು 12 ಕೋಟಿ ದೇಶದ 12 ಕೋಟಿ ಮನೆ ಮನೆಗೆ ನೀರನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಅವರು ಯೋಜನೆಯನ್ನ ಮಾಡಿ ರಾಜ್ಯ ಸರ್ಕಾರವನ್ನು ವಿಶ್ವಾಸ ತೆಗೆದುಕೊಂಡ ಮೇಲೆ ಇವತ್ತು 72 ವರ್ಷ ಕರ್ನಾಟಕದಲ್ಲಿ 25 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿತ್ತು. 72 ವರ್ಷ 25 ಲಕ್ಷ ಮನೆಗೆ ಕುಡಿಯೋ ನೀರಿತ್ತು. ಸನ್ಮಾನ್ಯ ಈಶ್ವರಪ್ಪನವರ ಖಾತೆಯನ್ನು ಮುಂಚೆ ಹೊಂದಿದ್ದು. ಇವತ್ತು 40 ಲಕ್ಷ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ಕುಡಿಯೋ ನೀರನ್ನು ಕೊಟ್ಟಿದ್ದೇವೆ. ಎಲ್ಲಿ 72 ವರ್ಷ 25 ಲಕ್ಷ, ಎಲ್ಲಿ 3 ವರ್ಷ 40 ಲಕ್ಷ ಮನೆಗೆ ಕೊಟ್ಟಿದ್ದೇವೆ. ಇದೊಂದು ರೀತಿಯಲ್ಲಿ ಭಗೀರಥ ಪ್ರಯತ್ನ ನಮ್ಮ ನರೇಂದ್ರ ಮೋದಿಜಿಯವ್ರದ್ದು. ಇದೊಂದು ನಿಜವಾಗಲೂ ಕೂಡ ಜಲಕ್ರಾಂತಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 17 ಲಕ್ಷ ಮನೆಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಆ ಮನೆಗೆ ಇವತ್ತು 12 ಲಕ್ಷಕ್ಕಿಂತ ಹೆಚ್ಚು ಸ್ವಚ್ಛ ಭಾರತದಲ್ಲಿ ಇವತ್ತು ಶೌಚಾಲಯಗಳನ್ನು ಕೊಟ್ಟಿದ್ದಾರೆ. ಆ ಮನೆಗೆ ಸುಮಾರು 2.5 ಲಕ್ಷ ಮನೆಗಳಿಗೆ ವಿದ್ಯುತ್ ಶಕ್ತಿ ಕರೆಂಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಅಲ್ಲಿ ಉಜ್ವಲ ಗ್ಯಾಸ್ ಇದೆ ಮತ್ತು ಯುವಕರಿಗೆ ಕೈಗೆ ಕೆಲಸ ಕೊಡುವಂತ ಮುದ್ರಾ ಯೋಜನೆಯನ್ನು ಅವ್ರು ಕೊಟ್ಟಿದ್ದಾರೆ. ಬಂಧುಗಳೇ, 1-2 ಕಾರ್ಯಕ್ರಮಗಳು ಇವತ್ತು ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿದೆ. ನಮ್ಮ ಸರ್ಕಾರ ರೈತರಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. 11 ಲಕ್ಷ ಜನ ರೈತ ಕುಟುಂಬಗಳಿಗೆ ಇವತ್ತು ವಿದ್ಯಾನಿಧಿ ತಲುಪಿದೆ. ಅಷ್ಟೇ ಅಲ್ಲ, ಕಳೆದ ವರ್ಷ ರೈತ ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೇವೆ. 47 ಲಕ್ಷ ಜನ ರೈತರಿಗೆ ಡೀಸೆಲ್ ಸಬ್ಸಿಡಿಯನ್ನು ಕೊಟ್ಟಿದ್ದೇವೆ. ಈ ವರ್ಷ ನಮ್ಮ ಶೂನ್ಯ ಬಡ್ಡಿಯ ಸಾಲವನ್ನ 3-5 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದೇವೆ. ಅದಲ್ಲದೆ ಇವತ್ತು ರೈತರಿಗೆ ಇನ್ಶೂರೆನ್ಸ್ ಅನ್ನ ಇವತ್ತು ನಾವು ಮಾಡಿದ್ದೇವೆ. ರೈತಾಪಿ ವರ್ಗವನ್ನು ಎತ್ತಿ ಹಿಡಿಯುವಂತಹ ಕೆಲಸ, ರೈತರ ಪರವಾಗಿರುವಂತಹ ಸರ್ಕಾರ ಬಿಜೆಪಿ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯುವಕರಿಗೆ ಸ್ವಾಮಿ ವಿವೇಕಾನಂದ ಯೋಜನೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ 2 ಸಂಘಕ್ಕೆ 5 ಲಕ್ಷ ಕೊಟ್ಟು ಮಾರುಕಟ್ಟೆಯನ್ನು ಜೋಡಿಸುವಂತ ಕೆಲಸ. ಹೆಣ್ಣು ಮಕ್ಕಳಿಗೆ ಶ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿದ್ದೇವೆ. ದೀನ ದಲಿತರಿಗೆ ಅವರ ಒಂದು ರಿಸರ್ವೇಶನ್ ಕೂಡ ಇವತ್ತು ಹೆಚ್ಚು ಮಾಡಿ ಅವರಿಗೆ ಗಂಗಾ ಕಲ್ಯಾಣಕ್ಕೆ ನೇರವಾಗಿ ಅವರ ಅಕೌಂಟ್ಗೆ DBT ಮುಖಾಂತರ ಮಧ್ಯವರ್ತಿಗಳು ಯಾರು ಇಲ್ಲ, ನೇರವಾಗಿ ಅವರ ಅಕೌಂಟ್ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಅವರ ಮನೆಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ. ಅವ್ರ ಜಮೀನು ಕೊಂಡ್ಕೊಳ್ಳೋದಕ್ಕೆ 20 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ. ದೀನ ದಲಿತರ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ದೇವೆ. ಹೀಗಾಗಿ ಎಲ್ಲ ವರ್ಗದ ಜನರನ್ನ ಸಮಾನವಾಗಿ ನೋಡಿ ದುಡಿಯೋ ವರ್ಗಕ್ಕೆ ಬೆಂಬಲವನ್ನ ಕೊಟ್ಟು ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನ ತಂದು ರಾಜ್ಯದಲ್ಲಿ ಈ ಎಲ್ಲ ಜನರ ಶಕ್ತಿಯನ್ನು ಉಪಯೋಗ ಮಾಡಿ ಇವತ್ತು ಮತ್ತೊಮ್ಮೆ ಕರ್ನಾಟಕವನ್ನು ಕಟ್ಟುವಂತಹ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬೆಂಬಲ ಇರಲಿ. ಈ ಡಬಲ್ ಇಂಜಿನ್ ಸರ್ಕಾರ ಮಾತ್ರ ಕರ್ನಾಟಕದ ಅಭಿವೃದ್ಧಿಗೆ ಮಾಡಕ್ ಸಾಧ್ಯ. ಡಬಲ್ ಇಂಜಿನ್ ಸರ್ಕಾರದಿಂದ ಮಾತ್ರ ಇವತ್ತು ಬಡವರು ದೀನ ದಲಿತರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯ. ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಮಾತ್ರ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಮತ್ತು ಅಭಿವೃದ್ಧಿಯನ್ನು ಮಾಡಕ್ ಸಾಧ್ಯ. ಡಬಲ್ ಇಂಜಿನ್ ಸರ್ಕಾರದಿಂದ ಮಾತ್ರ ಯುವಕರ ಭವಿಷ್ಯವನ್ನು ಬರೆಯಕ್ಕೆ ಸಾಧ್ಯ. ಡಬಲ್ ಇಂಜಿನ್ ಸರ್ಕಾರ ದೀನ ದಲಿತರಿಗೆ ಬಡವರಿಗೆ ನ್ಯಾಯ ಕೊಡಕ್ ಸಾಧ್ಯ. ಹೀಗಾಗಿ ಈ ಎಲ್ಲ ಕೆಲಸಕ್ಕೆ ನಿಮ್ಮ ಅಭೂತಪೂರ್ವದಂತ ಬೆಂಬಲ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರು ಹೇಳುತ್ತೆ, ಮನೆ ಮನೆಗೆ ಹೋಗಿ ಎಲ್ಲ ವಿಚಾರಗಳನ್ನ ತಿಳಿಸಿ ಮನವನ್ನ ಗೆದ್ದು ಕಮಲವನ್ನ ಅರಳಿಸಿ ಅಂತ ಹೇಳಿ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ.
ನಿಮ್ಮ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಿ ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಇಲೆಕ್ಷನ್ ದಿಕ್ಕಸೂಚಿಯಾಗಿ ಮುಂದಿನ ವರ್ಷ 2024ರಲ್ಲಿ ಇಡೀ ಭಾರತದಲ್ಲಿ ಕಮಲ ಅರಳೋ ರೀತಿಯಲ್ಲಿ ನಾವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳಿ ನಿಮ್ಮೆಲ್ಲರ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಮುಷ್ಟಿ ಗಟ್ಟಿ ಮಾಡಿ ಹೇಳಿ ನಾವೆಲ್ಲ ಕರ್ನಾಟಕವನ್ನು ಬಿಜೆಪಿಯಲ್ಲಿ ಇವತ್ತು ಮತ್ತೆ ಆರಿಸ್ತಂದು ಈ ರಾಜ್ಯದ ಅಭಿವೃದ್ಧಿಗೆ ಹೊಸ ಕರ್ನಾಟಕ ಕಟ್ಟಲು, ಬಡವರ ಇರುವಂತಹ ಕರ್ನಾಟಕವನ್ನು ಕಟ್ಟಲು, ಎಲ್ಲ ಯುವಕರಿಗೆ ಅವಕಾಶ ಇರುವಂತಹ ಕರ್ನಾಟಕವನ್ನು ಕಟ್ಟಲು, ರೈತರ ಅಭಿವೃದ್ಧಿಗೆ ಕರ್ನಾಟಕ ಕಟ್ಟಲು ಸಂಕಲ್ಪ ಮಾಡಿದೀವಿ ಅಂತ ಮತ್ತೊಮ್ಮೆ ಕಪಿ ಮುಷ್ಟಿ ಮಾಡಿ ಹೇಳಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧನ್ಯವಾದ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ನಾವೆಲ್ಲರೂ ಕೂಡ ಕಾಯ್ತಿರ್ತಕ್ಕಂಥ ಈ ಸಂದರ್ಭ बोलो भारत माता की। संपूर्ण भारत को नई सोच और नई दिशा देने वाले, प्रगति का मार्ग दिखाने वाले, विश्व का महान नायक यशस्वी प्रधानमंत्री श्री नरेंद्र मोदी जी को इस सभा को संबोधित करने के लिए आमंत्रित करता हूं। ಎಲ್ಲರೂ ಎದ್ದು ನಿಲ್ರಿ। भारत माता की, भारत माता की। भारत माता की, भारत माता की, भारत माता की। कर्नाटका के मुख्यमंत्री श्री बासवराज बोम्मई जी, पूर्व मुख्यमंत्री और मेरे पुराने साथी श्री BS येदियुरप्पा जी, सदानंद गौड़ा जी, जगदीश शेट्टर जी, कर्नाटका बीजेपी के अध्यक्ष श्री नलिन कुमार जी, केंद्रीय मंत्रिमंडल में मेरे सभी सहयोगी, बीजेपी के सभी वरिष्ठ साथी और विशाल संख्या में आए हुए मेरे प्यारे भाइयों और बहनों, ದಾವಣಗೆರೆಯ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ಕರ್ನಾಟಕದ ನನ್ನ ಬಿಜೆಪಿ ಕಾರ್ಯಕರ್ತ ಬಾಂಧವರಿಗೆ ನಮಸ್ಕಾರಗಳು. ट्रांसलेशन की जरूरत नहीं है, हिंदी चलेगा? अच्छा, मुझे जब जब दावणगेरे आने का अवसर मिला, हर बार मैंने देखा है आपके आशीर्वाद बढ़ते ही जाते हैं, बढ़ते ही जाते हैं। मैं कर्नाटका बीजेपी का धन्यवाद करता हूं कि आज उन्होंने कार्यक्रम की ऐसी रचना की कि मुझे आप सबके दर्शन करने का मौका मिला और फिर मैं मंच पे आया। आप जैसे पुरुषार्थी, त्याग और तपस्या से भरे हुए मां भारती के उज्जवल भविष्य के लिए जीने वाले, जूझने वाले आप सबके दर्शन करना, ये मेरे लिए
बहुत बड़ा सौभाग्य की बात है। ये मूड, ये विजय संकल्प रैली ऐसा लग रहा है जैसे विजय महोत्सव मनाने की रैली है। और आज देखिए सुखद संयोग, आज विजय संकल्प रैली हो रही है, उसी समय हमारे कर्नाटका में कलबुर्गी में जो कांग्रेस पार्टी के राष्ट्रीय अध्यक्ष की कर्मभूमि है, आज वहां मेयर डिप्टी मेयर का चुनाव था और कलबुर्गी में भारतीय जनता पार्टी के मेयर डिप्टी मेयर जीत गए। कांग्रेस पार्टी के राष्ट्रीय अध्यक्ष के घर में भाजपा का विजय डंका बज गया। ये एक प्रकार से विजय संकल्प रैली का शुभ संकेत है कि विजय यात्रा आरंभ हो चुकी है। ये दृश्य एक कलबुर्गी का नतीजा ये साफ दिखा रहा है कि डबल इंजन सरकार की धमाकेदार वापसी का निर्धार कर्नाटका ने कर लिया है। अब मैं तो बहुत पहले से मेरा कार्यक्रम बना था, इसलिए मुझे आज आना था, लेकिन इसी समय कलबुर्गी के मेयर का चुनाव आ गया। कल जरूर कांग्रेस के हमारे साथी बयान देंगे कि मोदी आया था, जरूर कुछ किया होगा, इसलिए कलबुर्गी में कांग्रेस पार्टी के राष्ट्रीय अध्यक्ष के घर में ही उनको मुंह की खानी पड़ी। पता नहीं कैसे कैसे आरोप लगा देंगे ये। भाइयों बहनों, ये विकसित कर्नाटका के लिए डबल इंजन की सरकार को आप सबका आशीर्वाद है। साथियों, मैं श्री हरिहरेश्वर ताई भुवनेश्वरी और इस क्षेत्र के सभी पवित्र मठों को आदरपूर्वक नमन करता हूं। आज जहां ये सभा हो रही है वो दावणगेरे और हरिहर के बीच में है। मां तुंगभद्रा का आशीर्वाद क्षेत्र इस क्षेत्र को है। हरिहरेश्वर मंदिर के रूप में यहां हरि और हरा का समन्वय होता है। ऐसे स्थान पर कर्नाटका भाजपा की 4 विजय संकल्प यात्राओं का आज महासंगम हो रहा है। और हमारे यहां कहा जाता है, जब कोई यात्रा करके आता है, उसके दर्शन करते हैं तो आपको भी उसका पुण्य मिलता है। आज मुझे भी ये सभी यात्रियों का दर्शन करके आज मुझे भी पुण्य मिला है। मैं कर्नाटका भाजपा के सभी कार्यकर्ताओं को इन सफल यात्राओं के लिए हृदय से बहुत बहुत बधाई देता हूं।
और मैं लगातार इसकी जानकारी लेता रहता था। हर जगह से वीडियो मेरे पास पहुंचते थे और मैं देख रहा था कि इन यात्राओं में जो जनविश्वास मिला है, जो उत्साह और उमंग मिला है, जो समर्थन मिला है, ये अभूतपूर्व है, अद्भुत है। लेकिन अब हमारी जिम्मेवारी शुरू होती है। पूरी करोगे? ये जिम्मेवारी पूरी करोगे? दोनों हाथ ऊपर करके बताइए, जिम्मेवारी पूरी करोगे? पक्का करोगे? ये यात्राओं में और आज इस महासंगम में ये जो उत्साह, उमंग, जन समर्थन मिला है, इसको अब हमें आने वाले 3 महीने कड़ी मेहनत करके हर बूथ पर पहुंचाना है। पहुंचाओगे? पहुंचाओगे? हर बूथ में जाओगे? हर बूथ में उत्साह पहुंचाओगे? हर बूथ में एक नई शक्ति, नई ऊर्जा भर दोगे? हर बूथ जीतने का संकल्प कर लोगे? जरा जोर से बताइए, हर बूथ को जीतने का संकल्प कर लोगे? शाबाश। साथियों, आज यहां इतने सारे समर्पित साथियों को देखकर मन बहुत भावुक भी हो रहा है। मैं कल सोशल मीडिया पर कर्नाटका का ही एक वीडियो देख रहा था। एक पार्टी के बड़े नेता, कर्नाटका के पूर्व मुख्यमंत्री, उनकी ही पार्टी के एक कार्यकर्ता को सार्वजनिक रूप से थप्पड़ मारने का आनंद ले रहे थे। जो अपने कार्यकर्ताओं का सम्मान नहीं कर सकते, वो जनता जनार्दन का सम्मान क्या करेंगे? मुझे गर्व है कि भाजपा में कोई छोटा नहीं है, कोई बड़ा नहीं है। हम सभी कार्यकर्ता बिल्कुल बराबर बराबर है। और इसलिए आपका दर्शन करना ये मेरे लिए बड़ा सद्भाग्य है, सौभाग्य है। ऐसा भाव मेरे मन में आता है। कर्नाटका भाजपा का हर एक कार्यकर्ता मेरे लिए मेरा एक मजबूत साथी है। कर्नाटका हर कार्यकर्ता मेरा परम मित्र है। कर्नाटका का हर कार्यकर्ता मेरा सहोदर है। भाइयों और बहनों, भारतीय राजनीति में लंबे समय तक आरोपों की, आक्षेपों की राजनीति चली है। बीते वर्षों में भाजपा ने इस गंदी राजनीति को बदला है। पॉलिटिक्स ऑफ परसेप्शन को भाजपा ने पॉलिटिक्स ऑफ परफॉर्मेंस में बदल दिया है। इस बात की गवाही इस साल के शुरुआती 3 महीने में भी दे रहे हैं। अभी अभी मैं बेंगलुरु से व्हाइटफील्ड मेट्रो लाइन का उद्घाटन करके आ रहा हूं। इससे पहले तुमकुरु को एशिया की सबसे बड़ी हेलीकॉप्टर बनाने की फैक्ट्री मिली।
शिवमोगा एयरपोर्ट का लोकार्पण हुआ। दुनिया के सबसे लंबे रेलवे प्लेटफॉर्म से एक कर्नाटका को मिला। बेंगलुरु मैसूरू एक्सप्रेसवे का लोकार्पण हुआ। नारायणपुर लेफ्ट बैंक कैनाल के प्रोजेक्ट का लोकार्पण हुआ। आईआईटी धारवाड़ के परमानेंट कैंपस का लोकार्पण हुआ। जल जीवन मिशन के तहत दर्जनों प्रोजेक्ट का शिलान्यास और लोकार्पण किया। साथियों, गिनते ही रह जाएंगे लोग, क्योंकि ये दिन रात काम करने वाली डबल इंजन की सरकार है। डबल इंजन सरकार मुफ्त राशन से लेकर मुफ्त इलाज तक गरीब की हर जरूरत का ध्यान रख रही है। सिर्फ 3.5 वर्षों में ही लगभग 40 लाख नए नल कनेक्शन कर्नाटका में दिए गए हैं। इससे माताओं बहनों का जीवन बहुत आसान हुआ है। इस साल के बजट में केंद्र सरकार ने अपर भद्रा प्रोजेक्ट के लिए 5,300 करोड़ रुपए स्वीकृत किए हैं। इसका भी बहुत बड़ा लाभ इस क्षेत्र के लोगों को, मेरे किसान भाइयों बहनों को होने वाला है। साथियों, जब डबल इंजन सरकार नहीं होती है तब क्या होता है, इसका उदाहरण पीएम किसान सम्मान योजना में है। साल 2019 में जब केंद्र की भाजपा सरकार ने योजना शुरू की, तब यहां कांग्रेस जेडीएस की सरकार थी। बार बार कहने के बाद भी कांग्रेस जेडीएस ने बहुत कम किसानों के नाम केंद्र सरकार को भेजे थे। जब कर्नाटका में डबल इंजन सरकार बनी तो उसने कांग्रेस और जेडीएस की गलतियों में सुधार किया। आज कर्नाटका के करीब करीब 60 लाख किसानों को प्रधानमंत्री किसान सम्मान योजना का लाभ मिल रहा है। अब तक दावणगेरे के भी 1.5 लाख से ज्यादा किसानों को भी लगभग 350 करोड़ रुपए दिए जा चुके हैं। मुझे खुशी है, केंद्र सरकार पीएम किसान सम्मान निधि के जो पैसे भेजती है, कर्नाटका की भाजपा सरकार उसमें और पैसे जोड़कर हमारे किसान भाइयों की ज्यादा मदद कर रही है। यही है डबल इंजन सरकार का डबल फायदा। साथियों, दावणगेरे जिले में तो संत सेवालाल महाराज जी की जन्मस्थली है। संत सेवालाल महाराज जी ने बंजारा समुदाय की लड़ाई लड़ी। इसी वर्ष बोम्बाई जी के नेतृत्व में भाजपा सरकार ने बंजारा समुदाय के परिवारों को हक्कू पत्र देने की शुरुआत की है। हमारा जो मंत्र है, दलित हो, आदिवासी हो, वनवासी हो,
महिलाएं हो, बुजुर्ग हो, जो वंचित है, उन वंचितों को वरीयता, वंचितों को प्राथमिकता, ये हमारे हर कदम में नजर आती है। ये हमारे संकल्प को दिखाता है। भाइयों और बहनों, कर्नाटका ने अवसरवादी और स्वार्थी गठबंधन की सरकारों का लंबा दौर देखा है। ऐसी सरकारों से कर्नाटका को हमेशा नुकसान हुआ है। इसलिए कर्नाटका के तेज विकास के लिए भाजपा की पूर्ण बहुमत की स्थिर सरकार बहुत जरूरी है। आप बताइए भाइयों, जब किसी को बहुमत नहीं मिलता है तो हमारे कर्नाटक का हाल बुरा होता है कि नहीं होता है? होता है कि नहीं होता है? होता है कि नहीं होता है? अब कर्नाटक को मजबूत स्थिर सरकार चाहिए कि नहीं चाहिए? पूर्ण बहुमत वाली सरकार चाहिए कि नहीं चाहिए? मजबूत बहुमत वाली सरकार चाहिए कि नहीं चाहिए? भाइयों बहनों, अब पहला काम कर्नाटका को ये जोड़ तोड़ की राजनीति से बाहर लाना है। हमारे कर्नाटका को तेज गति से आगे ले जाना है। और इसलिए भाजपा की पूर्ण बहुमत वाली मजबूत स्थिर सरकार ये कर्नाटका के लिए आज समय की मांग है। कर्नाटका के उज्जवल भविष्य के लिए ये बहुत आवश्यक है। जरा मेरे कर्नाटका के भाई बहन बताइए, क्या कर्नाटका चाहता है कि मैं भी आपकी सेवा करूं? क्या आप चाहते हैं कि मैं भी आपकी सेवा करूं? जरा जोर से जवाब दीजिए। क्या मैं भी आपकी सेवा करूं? जितनी ज्यादा हो सके उतनी सेवा करूं। हर कर्नाटका वासी की सेवा करूं, हर गांव की सेवा करूं। अब मुझे बताइए, अगर मुझे सेवा करनी है, आपके लिए मुझे कुछ करना है, तो मुझे कर्नाटका में भाजपा की मजबूत सरकार चाहिए कि नहीं चाहिए? चाहिए कि नहीं चाहिए? आप सबको जिता करके लानी चाहिए कि नहीं लानी चाहिए? पक्का लाएंगे, घर घर जाएंगे। भाजपा कर्नाटका को विकसित भारत का ड्राइविंग फोर्स बनाना चाहती है, जबकि कांग्रेस कर्नाटका को नेताओं की तिजोरियां भरने वाले एटीएम के रूप में देखती है। साथियों, कांग्रेस वाले हर चुनाव से पहले झूठी गारंटी की एक पोटली लेकर घूमने लगते हैं। इनकी गारंटियां कैसी होती है, इसका ताजा उदाहरण हिमाचल प्रदेश में हम देख रहे हैं। वहां अभी चुनाव हुए थे। उस चुनाव के पहले ये कांग्रेस के लोग ऐसे बड़े बड़े वादे करते थे, ऐसी बड़ी बड़ी घोषणाएं करते थे, ऐसी बड़ी बड़ी पोटलियां खोल देते थे। उन्होंने वादा किया था रोजगार का, उन्होंने वादा किया था भत्ते का, ये मुफ्ती गारंटियों का पिटारा लेकर गए थे, लोगों को भ्रमित कर रहे थे। कुछ दिन पहले हिमाचल सरकार का बजट आया तो चुनाव के पहले उन्होंने जो गारंटियां दी थी
उसका कहीं नामो निशान नहीं दिख रहा है। क्या ऐसी कांग्रेस पे भरोसा कर सकते हैं? ऐसी कांग्रेस पे भरोसा कर सकते हैं? जोर से बोलिए। ऐसी कांग्रेस पे भरोसा कर सकते हैं? झूठे वादे करने वाली कांग्रेस पे भरोसा कर सकते हैं? क्या ऐसी कांग्रेस को कर्नाटका में पैर रखने की जगह देनी चाहिए? क्या पूरी तरह उनको निकालना चाहिए कि नहीं निकालना चाहिए? आज हिमाचल की जनता कांग्रेस को बार बार पूछ रही है कि चुनाव के समय जो वादे लेकर के आए थे, जो गारंटियां लेकर के आए थे, अभी तो 3 महीने नहीं हुए, उन गारंटियों का क्या हुआ? ये सब हवा में उड़ गई। कर्नाटका के लोग भी जागते रहे। ये ऐसे ही खेल खेलने वाले के लिए कर्नाटक एक मौका न देना। कांग्रेस ऐसे ही जनता को धोखा देने में माहिर है। साथियों, आज कांग्रेस के पास देश के लिए, कर्नाटका के लिए कोई भी पॉजिटिव एजेंडा नहीं है। इसलिए कांग्रेस सपना देख रही है। और आपने सुना होगा क्या सपना देख रही है। जो लोग हिंदी समझते हैं उनको बराबर समझ आएगा। मैं बताता हूं कांग्रेस वाले क्या सपना देखते हैं, और कभी कभी पब्लिकली बोलते भी है। कांग्रेस वाले कहते हैं, मोदी तेरी कब्र खुदेगी। ये कांग्रेस वाले कहते हैं, मोदी तेरी कब्र खुदेगी। लेकिन ये कांग्रेस के लोगों को पता नहीं कि कर्नाटका के लोगों ने संकल्प ले लिया है। अगर उनका संकल्प है मोदी तेरी कब्र खुदेगी, तो कर्नाटका का सपना है मोदी तेरा कमल खिलेगा। मोदी तेरा कमल खिलेगा। मोदी तेरा कमल खिलेगा। देश की जनता का, कर्नाटका की जनता का कमल के खिलने में ही विश्वास है। मेरे कर्नाटका के भाइयों बहनों, कमल में समृद्धि का, संपन्नता का, निवेश का, आगे बढ़ने का एक जबरदस्त विश्वास है। दुनिया आज भारत की तरफ देख रही है और भारत हमारे कर्नाटका की तरफ देख रहा है। कर्नाटका में वैश्विक निवेश को आकर्षित करने वाले बेंगलुरु जैसे अनेक हब बने, ये भाजपा का विजन है। इसलिए कोरोना काल में भी विदेशी निवेश के मामले में ये हमारा कर्नाटका प्रांत अग्रणी रहा है। और इसके लिए मैं मुख्यमंत्री जी और उनकी पूरी टीम को बधाई देता हूं। भाइयों बहनों, ये दावणगेरे टेक्सटाइल का हब है। केंद्र सरकार देश भर में 7 मेगा टेक्सटाइल पार्क बनाने वाली है और इन 7 में से एक ये हमारे कर्नाटका में बनने जा रहा है। कल ही हुबली धारवाड़ में
इलेक्ट्रॉनिक मैन्युफैक्चरिंग क्लस्टर प्रोजेक्ट के लिए भी केंद्र सरकार ने स्वीकृति दी है। इससे भी हजारों नए रोजगार बनेंगे। अब जब कर्नाटका का इंफ्रास्ट्रक्चर आधुनिक हो रहा है तो खेती से लेकर सर्विस सेक्टर और मैन्युफैक्चरिंग सेक्टर तक हर इंडस्ट्री का विस्तार होने वाला है। ट्रेडिशन और टेक्नोलॉजी से समृद्ध कर्नाटका में भाजपा सरकार की वजह से युवाओं के लिए अनंत अवसर बन रहे हैं। विकसित कर्नाटका के लिए यहां पूर्ण बहुमत वाली भाजपा सरकार बहुत जरूरी है। ये संदेश हमें कर्नाटका के बूथ बूथ तक पहुंचाना है। मुझे भाजपा के प्रत्येक कार्यकर्ता पर पूरा भरोसा है। आप इतनी बड़ी संख्या में यहां आए, ये अपने आप कर्नाटका के मिजाज को दिखाता है। भाइयों बहनों, मैं जरा आपसे कुछ पूछना चाहता हूं। जवाब देंगे आप लोग? जवाब देंगे? जरा जोर से बोलिए, जवाब देंगे? आप मुझे बताइए, आज पूरी दुनिया में हिंदुस्तान के नाम की गूंज है कि नहीं है? हिंदुस्तान का जय जयकार हो रहा है कि नहीं हो रहा है? अमेरिका में भी हो रहा है कि नहीं हो रहा है? जर्मनी में भी हो रहा है कि नहीं हो रहा है? फ्रांस में भी हो रहा है कि नहीं हो रहा है? अफ्रीका में भी हो रहा है कि नहीं हो रहा है? सिंगापुर में भी हो रहा है कि नहीं हो रहा है? इंडोनेशिया में हो रहा है कि नहीं हो रहा है? जापान में हो रहा है कि नहीं हो रहा है? चारों तरफ हो रहा है ना? क्या कारण है? क्या कारण है? ये दुनिया में डंका बज रहा है, क्या कारण है? जरा सब बताइए, क्या कारण है? आपका जवाब गलत निकला। आपका जवाब गलत निकला। ये दुनिया में हिंदुस्तान का डंका मोदी के कारण नहीं, ये आपने जो एक वोट दिया था ना, उसके कारण बज रहा है। ये आपके एक वोट की ताकत है जो दुनिया में हिंदुस्तान का डंका बज रहा है। भाइयों बहनों, हमें कर्नाटका का जो डंका है ना, वो भी अब जोरों से बजाना है। और इसलिए आपके वोट की ताकत कर्नाटका को दुनिया भर में मशहूर कर देगी। भाइयों बहनों, इतना बड़ा उत्साह, इतना उमंग, इतना जोश, अब ज्यादा मेहनत का काम शुरू हो रहा है। अप्रैल महीने के पहले सप्ताह में मेरा कर्नाटका फिर से आना होने वाला है। वर्ल्ड टाइगर डे के लिए मैं कर्नाटका के टाइगरों के बीच आने वाला हूं और कर्नाटका के टाइगर टूरिज्म का भी बहुत बड़ा आकर्षण बने, उसके लिए भारत सरकार एक बहुत बड़ा आयोजन अप्रैल महीने के प्रथम सप्ताह में कर्नाटका में करेगी। और मैं भी आने वाला हूं, फिर से आपके दर्शन करूंगा और इन 10 दिन में आपने क्या काम किया है उसकी भी जरा पूछताछ करूंगा।
साथियों, ये कर्नाटका का प्यार मैं जहां गया, करीब करीब हर इलाके में जाना हुआ, आपने जो प्यार दिया है, आपने जो आशीर्वाद दिए हैं, उसने हमें एक नई शक्ति दी है, नया विश्वास दिया है, नई ऊर्जा दी है। और मैं इसके लिए दावणगेरे की धरती से कर्नाटक के हर नागरिक का सर झुका करके धन्यवाद करता हूं, मैं उनका अभिनंदन करता हूं। आप सबके मेहनत, देश के लिए जीने का आपका संकल्प, इसके लिए मैं आप सभी मेरे साथियों को भी आज सर झुका करके नमन करता हूं, प्रणाम करता हूं। मेरे साथ बोलिए, भारत माता की आवाज पूरे कर्नाटका में गूंजनी चाहिए। भारत माता की, भारत माता की। अब आपके मोबाइल की फ्लैश लाइट चालू कीजिए और विजय संकल्प का प्रकाश, विजय संकल्प का प्रकाश सब दूर पहुंचाइए। ये विजय संकल्प का प्रकाश हर बूथ में पहुंचाना है। विजय संकल्प का संदेश हर बूथ में पहुंचाना है, हर परिवार में पहुंचाना है। फिर से बोलिए, भारत माता की, भारत माता की, भारत माता की। बहुत बहुत धन्यवाद। ಭಾರತ್ ಮಾತಾ ಕಿ ಹೊಸ ಸ್ಲೋಗನ್ ಅನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆಲ್ಲರೂ ಕೊಟ್ಟರು. ಎಲ್ಲರೂ ಜೋರಾಗಿ ಕಮಲ್ ಕಿಲೇಗಾ, ಕಮಲ್ ಕಿಲೇಗಾ, ಮೋದಿ ತೇರಿ ಕಮಲ್ ಕಿಲೇಗಾ, ಕಮಲ್ ಕಿಲೇಗಾ, ಕಮಲ್ ಕಿಲೇಗಾ, ಕಮಲ್ ಕಿಲೇಗಾ, ಕಮಲ್ ಕಿಲೇಗಾ. ಭಾರತ್ ಮಾತಾ ಕಿ. ಈ ಮಹಾಸಂಗಮದ ವಂದನಾರ್ಪಣೆಯನ್ನ ನವೀನ್ ಅವರು ನಡೆಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ದಾವಣಗೆರೆಯಲ್ಲಿ ನಡೆದಂತ ವಿಜಯ ಸಂಕಲ್ಪ ಯಾತ್ರೆಯ ಮಹಾಸಂಗಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವಂದನೆಗಳನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ವಂದನೆಗಳನ್ನು ಸಮರ್ಪಣೆ